ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪ್ಯೂರ್ಲಿ ಸಂಡೇ ವ್ಲಾಗ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಕ್ ಈಸ್ಕೊಂಡ್ಬಿಡ್ತೀನಿ ನಿನ್ನ ಹತ್ರ ಈಗ. ಸೊ ನಮ್ಮ ಮನೆಯಲ್ಲಿ ಒಂದು ಸಂಡೇ ಹೇಗಿರುತ್ತೆ ಅಂತ ಇವತ್ತು ತೋರಿಸ್ತೀನಿ ನಿಮಗೆ. ಬ್ಯಾಕ್ಗ್ರೌಂಡಲ್ಲಿ ಇವ್ಳು ಬೇರೆ ನಮ್ಮ ಅಕ್ಕನ ಮಗಳು ಬಂದಿದ್ದಾರೆ. ಸೊ ಯಾರು ನೋಡ್ತಾರೋ ಇವಳು ಸಂಡೇನಾ ಅಂತ ನಮ್ಮ ಅಕ್ಕ ಹೇಳ್ತಿದ್ದಾಳೆ. ಅವಳು ಇದ್ದಾಳೆ ಅಂತ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಜೂಮ್ ಅಲ್ಲಿ ತೋರಿಸ್ತೀವಿ ನೋಡಿ. ನಮ್ಮ ಮಾತಾಡಿ ಕಾಣ್ತಾಳೆ. ಮಾತಾಡಿ ಬಂದಿದ್ದು ಒಂದು ಮೈಕಿಗೆ ಜಗಳ ನಡೀತಾ ಇದೆ. ಸರಿಯಾಗಿ ಹೇಳ್ಬೇಕು. ನೆಕ್ಸ್ಟ್ ಯೂಟ್ಯೂಬರ್ ರೆಡಿ ಆಗ್ತಿದ್ದಾಳೆ. ನನ್ನ ಹಸ್ಬೆಂಡ್ ಬೆಳಗ್ಗೆನೆ ಫುಲ್ ವರ್ಕೌಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಕುತ್ಕೊಂಡು ಅವ್ರು ಹೆಂಗ್ ಮಾಡ್ತಾರೆ ಅಂತ ನೋಡ್ತಿದ್ದೀವಿ. ನನ್ನ ಹೆಸರು ಗೌತಮಿ, ನಾನು ಒಬ್ಬಳು ಮೇಕಪ್ ಆರ್ಟಿಸ್ಟ್. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಈವೆಂಟ್ಸ್ ಇದ್ದಲ್ಲಿ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ. ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ನಂಬರ್ ಕೊಡಲ್ಲ, ಕೆಳಗೆ ಕೊಟ್ಟಿರುವ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅನ್ನು ಕಾಂಟ್ಯಾಕ್ಟ್ ಮಾಡಿ, ಅದರಲ್ಲಿ DM ಮಾಡಿ. ಪಕ್ಕದಲ್ಲಿ ಕೂತಿರೋರು ಇಂಟ್ರಡಕ್ಷನ್ ಕೊಡು. ಇವರು ಪ್ರೊಫೆಷನಲ್ ಮೆಹಂದಿ ಆರ್ಟಿಸ್ಟ್. ನಿಮ್ಮ ಮನೆಯಲ್ಲಿ ಯಾವುದಾದರೂ ಮೆಹಂದಿ ಹಾಕಿಸ್ಕೊಳ್ಳೋ ಮದುವೆ ಸಮಾರಂಭಗಳಿಗೆ, ಸೀಮಂತಗಳಿಗೆ, ಬರ್ತಡೇ, ಎನಿ ಫಂಕ್ಷನ್ಗಳಿಗೆ ಮೆಹಂದಿಯನ್ನು ಹಾಕಲಾಗುತ್ತದೆ ಹಾಗೂ ಮೇಕಪ್ ಅನ್ನು ಮಾಡಲಾಗುತ್ತದೆ ಅಷ್ಟೇ. ದಯವಿಟ್ಟು ಸಂಪರ್ಕಿಸಿ ಅಂತ ನಾನು ಹೇಳಲ್ಲ, ನಿಮ್ಗೆ ಇಷ್ಟ ಇದ್ರೆ ಸಂಪರ್ಕಿಸಿ. ನಮ್ಮ ವರ್ಕ್ ಅನ್ನು ನೋಡಿ ಸಂಪರ್ಕಿಸಿ. ಓಕೆ, ಈಗ ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ಟಾಪಿಕ್ ಚೇಂಜ್ ಆಗಿದೆ. ಗೌತಮಿ ಅಂದ್ರೆ ನನ್ನ ತಂಗಿ ಗೀತಾ ಹೆಂಗೆ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಇಮಿಟೇಟ್ ಮಾಡ್ತಾ ಇದ್ಲು. ಆಮೇಲೆ ಈ ಗೀತನ್ಗೆ ಅಂದ್ರೆ ನಮ್ಮ ಅಕ್ಕನ್ಗೆ ಎಡಿಟಿಂಗ್ ಕ್ಲಾಸಸ್ ತಗೋತಾ ಇದ್ದಾಳೆ ಇಲ್ಲೇ ಕೂತ್ಕೊಂಡು. ಸೊ ಅದನ್ನ ತೋರ್ಸೋಣ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬನ್ನಿ ತೋರಿಸ್ತೀನಿ. ಸೊ ಇದು ಆಕ್ಚುಯಲ್ ವಿಡಿಯೋ. A few moments later. ಇಷ್ಟೊಂದು ತನಕ ಮಾತಾಡ್ದೆ ಗೈಸ್, ಆದ್ರೆ ಅವಳು ವಿಡಿಯೋನೇ ಆನ್ ಮಾಡಿಲ್ಲ ಗೈಸ್. ಹೊಡಿಬೇಕು ಹೇಳಿ. ಆ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಬರಬಾರ್ದು ಅಂತ ಇತ್ತು ಅನ್ಸುತ್ತೆ. 1 hour later. ಇವಳು ಚಳಿ ಅಂತ ಮಂಕಿ ಟೊಪ್ಪಿ ಹಾಕೊಂಡು ಕೂತಿದ್ದಾಳೆ. ಅಜ್ಜಿ ಮೊಮ್ಮಗಳು ಚಿಲ್ ಮಾಡ್ತಿದ್ದಾರೆ. ನಮ್ಮ ಫಸ್ಟ್ ಫ್ಲೋರಲ್ಲಿ ಈ ಥರ ಕಾಣುತ್ತೆ. ಫುಲ್ ಓಪನ್ ಸ್ಪೇಸ್, ಹಾಫ್ ಶೀಟ್ ಇದೆ. ಇದು ನಮ್ಮ ಅತ್ತೆದು ಸ್ವೆಟರ್. ಚಳಿ ಆಗ್ತಿದೆ ಅಂತ ಹಿಂಗೆ ಹಾಕೊಂಡ್ಬಿಟ್ಟಿದ್ದೀನಿ. ಡ್ರೆಸ್ಸಿಗೂ ಇದಕ್ಕೆಲ್ಲ ಮ್ಯಾಚ್ ಆಗ್ತಾಯಿಲ್ಲ, ಸೊ ಬಿಟ್ಬಿಡಿ. ನಾವು ವಿಡಿಯೋ ಮಾಡ್ತಾ ಸಣ್ಣ ಆಗ್ತೀವಿ. ಇವ್ರನ್ನ ಇಂಟರ್ವ್ಯೂ ಮಾಡೋಣ. ಬನ್ನಿ ಇಲ್ಲಿ ನೀವು. ಎಕ್ಸರ್ಸೈಸ್ ಮಾಡು ಅಂದ್ರೆ ಇಲ್ಲಿ ಬಂದವಳೆ ಹಾಯ್ ಮಾಡಕ್ಕೆ. ಬನ್ನಿ ಇಲ್ಲಿ ತೋರಿಸಿ ಅದನ್ನೆಲ್ಲ. ಅವ್ರ ತೋಟದ್ದು ಸಪ್ರೇಟ್ ವಿಡಿಯೋ ಮಾಡ್ತೀವಿ. ಮೇಲ್ಗಡೆ ಫ್ಲೋರಲ್ಲಿ ಬೇಜಾನಿದೆ, ಫುಲ್ ಗಿಡಗಳು, ಥರ ಗಿಡಗಳು. ಸೊ ಇವಾಗ ಕೇಳೋಣ ಅವ್ರನ್ನ ಏನೇನು ಗಿಡ ಬೆಳೆಸ್ತಾರೆ. ನೀವೇನೇನು ಗಿಡ ಬೆಳೆಸ್ತೀರಿ ಹೇಳಿ ಮೇಡಮ್. ಅವ್ರು ಡೈಲಿ 80 ರೂಪಾಯಿ ಉಳಿಸ್ತಾರಂತೆ. ಇವಳೊಬ್ಳು ಮಧ್ಯದಲ್ಲಿ ಟೊಮೆಟೊ, ಹಸಿಮೆಣಸಿನಕಾಯಿ, 2 ಕರ್ಬೂಜ, ಪುದೀನ ಬೆಳೆದಿದೆ. ಪುದೀನ ಚಟ್ನಿಗೆ, ಆಮೇಲೆ ನಮ್ಮಮ್ಮ ಇಲ್ಲಿ ಹಾಕಿರೋ ತುಳಸಿ ಗಿಡನ ಖಾಲಿ ಮಾಡ್ತಾಳೆ ಇವಳು. ಬಂದು ತುಳಸಿ ಎಲೆಲ್ಲ ತಿಂದು ಅಂತೆ ನೋಡ್ಬೋದು. ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡಿ. ಮೆಣಸಿನಕಾಯಿ ಕಾಣಿಸ್ತಿದ್ಯಾ? ಇದು ತುಳಸಿ. ಮೇಲ್ಗಡೆ ಇನ್ನೂ ಎಷ್ಟೊಂದು ಏನೋ ಫ್ಲವರ್ ಗಿಡಗಳು, ಆಮೇಲೆ ಪಪ್ಪಾಯ ಮರ ಎಲ್ಲ ಬೆಳೆಸಿದ್ದಾರೆ. ಅದು ಸಪ್ರೇಟ್ ವಿಡಿಯೋ ಮಾಡ್ತಾಳೆ ನಮ್ಮ ಅಕ್ಕ. ಅದರಲ್ಲಿ ನೋಡಿ ಹೆಂಗೆ ಬೆಳೆಸೋದು ಏನೇನು. ಟೇಬಲ್ ಮೇಲೆ ಒಂದು ನಿಮಿಷ ಇಲ್ಲಿ ಟೇಬಲ್ ಮೇಲೆ ತೋರಿಸ್ಬೇಕಂತೆ. ನಮ್ಮ ಅಕ್ಕ ಎಕ್ಸರ್ಸೈಸ್ ಮಾಡ್ತಿದೀನಿ ಅಂತ ಬಿಲ್ಡಪ್ ಕೊಡ್ತಿದ್ದಾಳೆ. ಇದು ಆ ಗಿಡದಲ್ಲಿ ಬಂದಿರೋ ಅಷ್ಟು ಮೆಣಸಿನಕಾಯಿ. ಮೇಲ್ಗಡೆ ಇನ್ನು 2 ಗಿಡ ಇದೆ. 2000 years later. ರೆಡಿನಾ ಲಿಶು? ಕೂತಿದ್ಯಾ ಒಬ್ಳ? ಅಯ್ಯೋ ಹೋಗ್ತಾನೆ ಇಲ್ವಲ್ಲ ಮುಂದಕ್ಕೆ. ತಳ್ಳು ಕಾಲಲ್ಲಿ.
ಪಾಪ ಹುಡುಗಿ ಸೈಕಲ್ನ ಈಸ್ಕೊಂಡು ಯಪ್ಪ ಕೈ ಟಯರೇ ಹೊಗೆ ಆಯ್ತು. ಇಳಿಗೆ ಪಂಪ್ ಹೊಡಿಯೋಣ. ನೀನು ಕೂತ್ಕೊಂಡ್ರೆ ಟೈರ್ ಇವಾಗ ರಿವರ್ಸ್ ಆಗಿದೆ. ಟೈರ್ ಒಳಗೆ ಹೋಗ್ತಾ ಇದೆ. ಇದಕ್ಕೂ ನಂಗೂ ಸಂಬಂಧನೇ ಇಲ್ಲ ಅನ್ನೋ ಥರ ನನ್ನ ಹಸ್ಬೆಂಡ್ ವಾಕಿಂಗ್ ಮಾಡ್ತಾವ್ರೆ. ಇವಳು ಭಾರಿ ಸಣ್ಣ ಆಗಬೇಕು ಅಂತ ಎಕ್ಸಸೈಸ್ ಮಾಡ್ತಾ ಇದ್ದಾಳೆ. ಅಷ್ಟೇ ಕತೆ. ಇವರಿಬ್ರು ಏನೋ ಕಿತ್ತಾಡ್ತಿದ್ದಾರೆ ದೇಶದ ದೊಡ್ಡ. ಆಮೇಲೆ ಕಿತ್ತಾಡ್ತಿದ್ದೀವಿ ಗೋವು ಮಗಳು. ಓಕೆ ನಾವು ನಮ್ಮಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಅದಕ್ಕೆ ನಮ್ಮ ಚಿಕ್ಕಪ್ಪ ಮಾಡಿದೀವಿ. ನೀನು ನಾವು ಗಿಡದ ಮೆಣಸಿನ್ಕಾಯಿ ಬೆಳೆಸಿದ್ವಿ. ಅದನ್ನ ತಿತ್ಕೊಂಡು ಆಮೇಲೆ 5 ಮೆಣಸಿನ್ಕಾಯಿ ಬೆಳೆದಿರುತ್ತೆ. ನಾವು ತಿತ್ಕೊ ಬರ್ಬೇಕು. ಅದಕ್ಕೆ ನಾವು ತಿತ್ಕೊಂಡಿದ್ದು. ನಾವು ಶೆಟ್ರು ಟೋಪಿಗಳು ಹಾಕೊಂಡಿದ್ದೀವಿ ಚೋಲಿ ಅಂತ. ಅದಕ್ಕೆ ಚೋಲಿ ಅದಕ್ಕೆ ಟೋಪಿ ಹಾಕೊಂಡಿರೋದು. ನಮ್ಮ ಚಿಕ್ಕಪ್ಪಗೆ ಹೇಳ್ಬೇಕು ಏನ ಆ ಶೆಟ್ರು ಹಾಕೊಂಡಿರೋದು. ಅದಕ್ಕೆ ನಾವು ಹಂಗೆ ಹೇಳ್ತಿರೋದು. ಓಕೆ ಬಾಯ್. ನೋಡಿ ಗೈಸ್, ತಿನ್ನು ಅಂತ ತಂದ್ಕೊಡ್ತಿದ್ದಾಳೆ ತುಳಸಿ. ಒಂದು ಸೊಪ್ಪು ಸಿಗ್ತದೆ ಅಜ್ಜಿ ಫಾರೆಸ್ಟ್ ಅಲ್ಲಿ. ಯಾವ ಶಪ್ಪು? ಯಾವ ಸೊಪ್ಪು ಹೇಳು. ತುಳಸಿ ಸೊಪ್ಪು ನಮ್ಮ ಚಿಕ್ಕಪ್ಪ ಹೆಂಗ್ ಬರುತ್ತೆ? ಇಲ್ಲ ಸಾರಿ, ನಾನು ಅದ್ರಲ್ಲಿ ವೀಕ್ ಇದ್ದೀನಿ ಸ್ಟಾರ್ಟ್ ಅಂತ. ಅಂತೂ ಬರಲ್ಲ, ಇಗ್ನೋರ್. ಈಗ ತಿಂಡಿ ಟೈಮ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್. ಇವತ್ತಿನ ನಮ್ಮ ಅನ್ನದಾನ ಪ್ರಭು ಇವರೇ. ತೋರ್ಸಿ ಅಲ್ಲೇ ಎಕ್ಸರ್ಸೈಸ್ ಮಾಡ್ಬಿಡೋದು. ಬಂತ ನೀವ್ ಮಾತಾಡಿದ್ರೆ ಕೆಲ್ಸಲ್ಲ. ಬಂತ ತಿನ್ಬಿಟ್ಟು ಆಮೇಲೆ ಮಾಡಿ. ಓಕೆ, ಅನದರ್ 30 minutes ಗೈಸ್. ಗೈಸ್ ಎಕ್ಸರ್ಸೈಸ್ ಮಾಡ್ಬಿಡುದು, ಅಲ್ಲಿ ಹೋಟ್ಲಲ್ಲಿ ತಂದು ತಿನ್ಬಿಡುದು. ಇನ್ನೆಲ್ಲಿ ಕರಗುತ್ತೆ? ಕರಗಿಸ್ಬೇಕಂತ ಮಾಡ್ತಾ ಇಲ್ಲ. ಮತ್ತೆ? ನಮ್ಮ ಒಂದು ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮೈಕ್ ತಳ್ತಾ ಇದೀಯಾ? ನೆಕ್ಸ್ಟ್ ಗೀತಾ ಅವ್ರು ಮಾಡ್ತಾರೆ ಇವಾಗ ಏನ್ ಟ್ರೆಡ್ಮಿಲ್ ನ. ಮಾಡಲ್ಲ, ಅವ್ನ್ ಮಾಡ್ಬಾರ್ದು ಅಂತ ನಿಂತಿದೀನಿ. ಯಾಕಂದ್ರೆ ಅಮ್ಮ ಅವಾಗಿಂದ ಕರೀತಾ ಇದಾರೆ. ಈಗ ಹೋಗಿಲ್ಲ ಅಂದ್ರೆ ಬೈತಾರೆ. ಎಲ್ಲ ಎನ್ವಿರಾನ್ಮೆಂಟ್ ಸೆಟ್ ಆಗಿದೆ. ನಾವ್ ತಿನ್ನೋದಷ್ಟೇ ಬಾಕಿ. ಎಲ್ಲರದು ಆಯ್ತು. ಈಗ ಇವಳೊಬ್ಳು ಬಾಕಿ ಇದ್ಲು. ಎಲ್ಲರೂ ಬ್ರೇಕ್ ಕೊಟ್ಟಾಗ ಇವಳು ಸ್ಟಾರ್ಟ್ ಮಾಡೋದು. ಎಲ್ಲರೂ ತಿಂಡಿ ಮಾಡ್ತಾ ಇದೀವಿ ಇವಾಗ. ಇವರೇ ಸ್ಪಾನ್ಸರರ್. ಚಿತ್ರಾನ್ನ, ಇಡ್ಲಿ. ಇವತ್ತಿನ ಅನ್ನದಾನ ಪ್ರಭು. ಅಕ್ಕ ಇಡಿಯ ಮೈಕ್ ಕೇಳ್ಸ. ಇವತ್ತಿನ ಅನ್ನದಾನ ಪ್ರಭು ಅಂತ ಹೇಳಿ. ಇವತ್ತಿನ ಅನ್ನದಾನ ಪ್ರಭು ಗೀತಾ. ಇಡ್ಲಿ, ಪಲಾವ್, ಚಿತ್ರಾನ್ನ ಎಲ್ಲ ತಿಂತಾ ಇದೀವಿ. ತಿನ್ಬಿಟ್ಟು ಎಲ್ಲ ಆಚೆ ಹೋಗೋದಂತ ಪ್ಲಾನ್ ಮಾಡಿದೀವಿ. ಅದಿನ್ನೋ ಎಕ್ಸಿಕ್ಯೂಟ್ ಆದಾಗ ಹೇಳ್ತೀನಿ. ಅದ್ರ ಜೊತೆ ರಾತ್ರಿದು ಅನ್ನ ಮತ್ತೆ ಮುದ್ದೆ ಇವ್ರು ತಿಂತಾ ಇದಾರೆ, ನಾವ್ ಯಾರು ತಿಂದಿಲ್ಲ. ಅಷ್ಟೇ ಗೈಸ್, ತಿನ್ಬಿಟ್ಟು ಸಿಗ್ತೀವಿ. ಅಯ್ಯೋ ಮೋಲ್ಡ್ ಬಿದ್ದೋದತ್ತು. ಮೋಲ್ಡ್ ಬಿದ್ದೋಗ್ಬಿಡುತ್ತ ಮೇಲೆ ಆಡ್ತಾ ಇದೀವಿ. ನಾನು ಹೇಳ್ದೆ. ಎರಡನೇದು ಆಡ್ದ ನೀನು. ಗೌತಮಿ ಎಗರುದ್ಲು ಹೋಗಿ ನಮ್ಮಮ್ಮನ್ ಸ್ವೆಟರ್ ಹಾಕೊಂಡು ಹೆಂಗ್ ಆಡ್ತಾವಳು. ಅಬ್ಬಾ